ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರಗಳು. ಇಂದು ನಾನು ಬಾಲ್ಯ ವಿವಾಹದ ವಿಷಯದ ಕುರಿತು ಮಾತಾಡ್ತಾ ಬರ್ತೀನಿ ಸ್ನೇಹಿತರೆ. ಈ ಬಾಲ್ಯ ವಿವಾಹ ಎನ್ನುವಂಥದ್ದು ಸಮಾಜದ ಒಂದು ಅನಿಷ್ಟ ಪದ್ಧತಿಯಾಗಿ ಉಳಿದಿದೆ ಸ್ನೇಹಿತರೆ. ಈ ಬಾಲ್ಯ ವಿವಾಹದಿಂದ ಎಷ್ಟೋ ಜನ ಹೆಣ್ಣು ಮಕ್ಕಳು ಕತ್ತಲೆ ಕೋಣೆಯಲ್ಲೇ ಮುಳುಗಿದ್ದಾರೆ. ಇನ್ನು ಈ ಒಂದು ಕತ್ತಲೆ ಕೋಣೆಯಿಂದ ಹೊರಬರಬೇಕಾದರೆ ಶಿಕ್ಷಣ ಅನ್ನುವಂಥದ್ದು ತುಂಬ ಮುಖ್ಯವಾಗಿದೆ ಸ್ನೇಹಿತರೆ. ಈ ಶಿಕ್ಷಣವನ್ನು ಕೊಡಿಸುವುದರ ಮುಖಾಂತರ ಹೆಣ್ಣು ತಾನು ಕೂಡ ಸಬಲೀಕರಣವಾಗುವುದಕ್ಕೆ ಸಾಧ್ಯವಾಗುತ್ತದೆ. ಈ ಶಿಕ್ಷಣವೆನ್ನುವಂಥದ್ದು ಕೇವಲ ಒಂದು ಶಿಕ್ಷಣವಾಗಿ ಕೊಡಿಸದೆ ಅವರಿಗೆ ಒಂದು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಅವಳು ಸಾಧನೆಯನ್ನು ಮಾಡಿ ಅವಳು ಕೂಡ ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಸಲ್ಲಿಸುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ಈ 18 ವರ್ಷಕ್ಕಿಂತ ಮೊದಲು ವಿವಾಹವಾಗುವ ಯುವತಿಯರು ಮತ್ತು 21 ವರ್ಷಕ್ಕಿಂತ ಮೊದಲು ವಿವಾಹವಾಗುವ ಯುವಕರು ಸಂಪೂರ್ಣವಾಗಿ ನಿಷೇಧಿಸುವ ಕಾಯ್ದೆಯನ್ನು 2006ರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ. ಇದರ ಮುಖಾಂತರ ಎಲ್ಲ ಹೆಣ್ಣುಮಕ್ಕಳು ಈ ಕಾನೂನಿನ ಅಡಿಯಲ್ಲಿ ಅವರು ತಮ್ಮ ನ್ಯಾಯವನ್ನು ಪಡೆದುಕೊಳ್ಳಬೇಕಾಗಿದೆ. ಈ ಒಂದು ಅನಿಷ್ಟ ಪದ್ಧತಿಯನ್ನು ಎಲ್ಲ ಸಮಾಜದ ಒಂದು ಪೋಷಕರಾಗಿರ್ಬೋದು ಮತ್ತು ಸಮಾಜದ ನಾಗರಿಕರು ಅರಿತುಕೊಂಡು ಈ ಹೆಣ್ಣು ಮಗುವಿಗೆ ವಿವಾಹವಾಗುವುದನ್ನು ನಿಲ್ಲಿಸುವುದು ಭಾಳಷ್ಟು ಪ್ರಮುಖವಾಗಿದೆ. ಈ ಪ್ರಾಚೀನ ಕಾಲದಿಂದಲೂ ಏನು ಅನುಸರಿಸಿಕೊಂಡು ಬಂದಿದ್ದಾರಲ್ಲ ಈ ಬಾಲ್ಯ ವಿವಾಹವನ್ನು ಇನ್ನೂ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಕೂಡ ಇದನ್ನು ಮುಂದುವರಿಸಲಾಗದೆ ಅವರಿಗೆ ಶಿಕ್ಷಣವನ್ನು ಕೊಡಿಸಿ ಈ ಬಾಲ್ಯ ವಿವಾಹವನ್ನು ಸಂಪೂರ್ಣವನ್ನು ಕಡೆಗಣಿಸಬೇಕಾಗಿದೆ. ಆದ್ದರಿಂದ ಇದಕ್ಕೂ ಮೊದಲು 1929ರಲ್ಲಿ ಕೂಡ ಒಂದು ಕಾಯ್ದೆಯನ್ನು ಜಾರಿಗೆ ತಂದು ಅದರ ಮುಖಾಂತರ ಇದು ಸಾರದಾ ಕಾಯ್ದೆ ಎಂದು ಕೂಡ ಕರೆಯುತ್ತಿದ್ದರು. ಸಾರದಾ ಕಾಯ್ದೆ ಎಂದು. ಆದರೆ ಇದು ಭಾರತದ ಸ್ವಾತಂತ್ರ್ಯದ ನಂತರ 2006ರಲ್ಲಿ ಇದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದು ಈ ಕಾಯ್ದೆಯ ಪ್ರಕಾರ 14 ವರ್ಷ ಯುವತಿಯರು ಮತ್ತು 18 ವರ್ಷ ಯುವಕರು ವಿವಾಹವಾಗುವುದು ಇತ್ತು. ಇದು ಸ್ವಾತಂತ್ರ್ಯದ ನಂತರ 2006ರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಈ ಬಾಲ್ಯ ವಿವಾಹವು ಯಾಕೆ ಮಾಡಕೂಡದು ಎಂದರೆ ಇನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆ ಹೆಣ್ಣು ಪಕ್ವಗೊಂಡಿರುವುದಿಲ್ಲ. ಈಗ ಮಾನಸಿಕವಾಗಿ ಅಂದರೆ ಒಬ್ಬ ಯುವತಿ 14 ವರ್ಷವಾಗಿದ್ದು ಯುವಕ 33 ವರ್ಷದವಾಗಿದ್ದರೆ ಅವಳಿಗೆ ಆ ಒಂದು ಮನೆಯ ಜವಾಬ್ದಾರಿಯನ್ನು ಹೊರುವುದು ಮತ್ತು ಭಾವನಾತ್ಮಕವಾಗಿ ಸ್ಪಂದಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ದೈಹಿಕವಾಗಿ ಅಂತಂದರೆ ಅವಳಿಗೆ ಹೆರಿಗೆಯ ಸಂದರ್ಭಗಳಲ್ಲಿ ಅವಳಿಗೆ ಭಾಳಷ್ಟು ಸಂಕಷ್ಟಕ್ಕೆ ಈಡಾಗಿ ಅಸ್ವಸ್ಥಗೊಂಡು ಅವಳು ಆತ್ಮಹತ್ಯೆ ಅಂದರೆ ಹತ್ಯೆಗೀಡಾಗುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ಈ ಒಂದು ಅನಾಹುತಗಳನ್ನು ತಪ್ಪಿಸಬೇಕೆಂದರೆ ಅವಳಿಗೆ ಕಡ್ಡಾಯವಾಗಿ 18 ವರ್ಷವಾದ ನಂತರವೇ ವಿವಾಹ ಮಾಡುವುದು ತುಂಬ ಮುಖ್ಯವಾಗಿದೆ. ಆದ್ದರಿಂದ ಎಷ್ಟೋ ಜನ ಹೆಣ್ಣು ಮಕ್ಕಳು ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಮುಂದುವರಿಯುತ್ತಿದ್ದು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತಂದರೆ ರಾಜಕೀಯವಾಗಿ ಎಲ್ಲ ಕ್ಷೇತ್ರಗಳಲ್ಲಿ, ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಮುಂದುವರೆದು ಅವಳು ಕೂಡ ನಾನು ಪುರುಷರಿಗಿಂತ ಏನು ಕಮ್ಮಿ ಅಲ್ಲ ಎಂದು ಸಾಧನೆಯನ್ನು ಮಾಡಿ ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡುತ್ತಿದ್ದಾರೆ. ಉದಾಹರಣೆಗೆ ಹೇಳಬೇಕಂತಂದರೆ ಮೊನ್ನೆ ಕ್ರೀಡಾ ಕ್ಷೇತ್ರಗಳಲ್ಲಿ ಸ್ಮೃತಿ ಮಂದಾನ ಮತ್ತು ಗಗನಯಾತ್ರಿ ಆಗಿರ್ತಕ್ಕಂಥ ಕಲ್ಪನಾ ಚಾವ್ಲಾ ಮತ್ತಂದ್ರೆ ಇನ್ನೂ ಜಾಸ್ತಿ ಜನ ಇದ್ದಾರೆ. ಕಲ್ಪನಾ ಚಾವ್ಲಾ, ಸ್ಮೃತಿ ಮಂದಾನ ಮತ್ತು ಕೇಂದ್ರ ಹಣಕಾಸು ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ರವರು ಕೂಡ ಮತ್ತು ಕೇಂದ್ರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣ ದೇವಿಯವರು ಮುಂತಾದವರು ಇವರು ನಮ್ಮ ಸ್ಫೂರ್ತಿಯಾಗಿ ನಿಂತಿದ್ದಾರೆ. ಇನ್ನೂ ಕೂಡ ಎಲ್ಲಿ ಹೆಣ್ಣು ಇನ್ನೂ ಕತ್ತಲೆ ಕೋಣೆಯಲ್ಲಿ ಉಳಿದಿದ್ದಾಳೋ ಅವಳು ತಕ್ಷಣಕ್ಕೆ ಅವರಿಗೆ ಶಿಕ್ಷಣವನ್ನು ಕೊಡಿಸಿ ಅವರು ಕೂಡ ಏನಾದರೂ ಸಾಧನೆಯನ್ನು ಮಾಡಿ ಹೋಗಲೇಬೇಕಾಗಿದೆ. ಇದರ ಎಲ್ಲ ಜವಾಬ್ದಾರಿಯನ್ನು ಪೋಷಕರು ಕಡ್ಡಾಯವಾಗಿ ವಹಿಸಲೇಬೇಕಾಗಿದೆ. ಅದರಿಂದಾಗಿ ಈ ಬಾಲ್ಯ ವಿವಾಹವನ್ನು ತಡೆಗಟ್ಟುವುದು ಎಲ್ಲ ಒಂದು ಸಮಾಜದ ಮುಖಂಡರಾಗಿರ್ಬೋದು, ಆಶಾ ಕಾರ್ಯಕರ್ತರು ಮತ್ತಂದರೆ ಅಲ್ಲಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಮತ್ತಂದ್ರೆ ಅಲ್ಲಿರ್ತಕ್ಕಂಥ ಉಪನ್ಯಾಸಕರು ಮತ್ತು ಅನ್ಯಾಯ ಕಂಡು ಬರ್ತಿರ್ತಕ್ಕಂಥ ವಿಷಯ ಕಂಡು ಬಂದಲ್ಲಿ ಎಲ್ಲರೂ ಕೂಡ ಈ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಈ ಬಾಲ್ಯ ವಿವಾಹವನ್ನು ನಿಷೇಧಿಸಬೇಕಾಗಿದೆ. ಅದರಿಂದಾಗಿ
ಈ ಕರ್ನಾಟಕ ಸರ್ಕಾರವು ಕೂಡ ಇತ್ತೀಚೆಗೆ ಆ, ಆ, ಒಂದು ಸಂಖ್ಯೆಯನ್ನು ಬಿಡುಗಡೆ ಮಾಡಿದ್ದೆ ಸ್ನೇಹಿತರೆ, ಬಾಲ್ಯ ವಿವಾಹದ ಬಗ್ಗೆ ಮಾಹಿತಿಯನ್ನು ನೀಡುವುದಕ್ಕೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದು ಅಂತಂದ್ರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಟೋಲ್ ಫ್ರೀ ಚೈಲ್ಡ್ ಸಹಾಯವಾಣಿ 1098 ಅನ್ನುವಂಥದ್ದು, ಇದಕ್ಕೆ ಕರೆ ಮಾಡುವುದರ ಮುಖಾಂತರ ದಿನದ 24 ಗಂಟೆಯು ಇದು ಕೆಲಸ ಮಾಡುವಂಥದ್ದು. 24 ಗಂಟೆ ಕೆಲಸ ಮಾಡಿ ಇದು ಎಲ್ಲ ಬಾಲ್ಯ ವಿವಾಹದ ಬಗ್ಗೆ ಕುರಿತು ಮಾಹಿತಿಯನ್ನು ನೀಡುತ್ತದೆ ಮತ್ತು ಅನ್ಯಾಯದ ವಿರುದ್ಧ ಕೂಡ ಹೋರಾಡುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ಈ ಒಂದು ಕೇಂದ್ರ ಸರ್ಕಾರವು ಕೂಡ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಸ್ನೇಹಿತರೆ. ಅದು 2015ರಲ್ಲಿ ಬೇಟಿ ಬಚಾವೋ ಬೇಟಿ ಪಢಾವೋ ಅನ್ನುವಂಥದ್ದು ಜಾರಿಗೆ ತರುವುದರ ಮುಖಾಂತರ ಎಲ್ಲ ಹೆಣ್ಣುಮಕ್ಕಳು ಸಬಲೀಕರಣವಾಗುವುದಕ್ಕೆ ಸಾಧ್ಯವಾಗುತ್ತದೆ. ಜನವರಿ 22ರಂದು ಅದನ್ನು ಜಾರಿಗೆ ತಂದು ಶಿಕ್ಷಣಕ್ಕೆ ಭಾಳಷ್ಟು ಒತ್ತು ಕೊಡಲಾಗಿದೆ ಸ್ನೇಹಿತರೆ. ಬೇಟಿ ಬಚಾವೋ ಬೇಟಿ ಪಢಾವೋ ಅನ್ನುವಂಥ ಯೋಜನೆ ಇದು ಹೆಣ್ಣು ಮಕ್ಕಳು ಕಡ್ಡಾಯವಾಗಿ ಶಿಕ್ಷಣ ಪಡೆದುಕೊಳ್ಳುವುದರ ಮುಖಾಂತರ ಅವಳು ಕೂಡ ಕತ್ತಲೆ ಕೋಣೆಯಲ್ಲಿ ಮುಳುಗದೆ ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ನೀಡಬೇಕೆಂದು ಈ ಯೋಜನೆ ತುಂಬ ಉಪಯುಕ್ತಕರವಾಗಿದೆ. ಬಾಲ್ಯ ವಿವಾಹವನ್ನುವಂಥದ್ದು ಒಂದು ಪ್ರಾಚೀನ ಕಾಲದ ಒಂದು ಅನಿಷ್ಟ ಪದ್ಧತಿಯಾಗಿದೆ. ಈ ವಿವಾಹಕ್ಕೆ ಕಾರಣಗಳು ಏನಂತಂದ್ರೆ, ಒಂದು ಆ ಸಮಾಜದ ಮೂಢನಂಬಿಕೆ ಆಗಿರ್ಬೋದು, ಮತ್ತಂದ್ರೆ ಅಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿಗಳಾಗಿರ್ಬೋದು, ಮತ್ತು ಆ ಸಮಾಜದ ಕಟ್ಟುಪಾಡುಗಳಾಗಿರ್ಬೋದು, ಇನ್ನು ಬಡತನ ಆಗಿರ್ಬೋದು, ನಿರುದ್ಯೋಗ ಸಮಸ್ಯೆಗಳು ಇವೆಲ್ಲವೂ ಕಂಡುಬರುತ್ತವೆ. ಆದರೆ ಇಲ್ಲಿ ಪೋಷಕರು ಅರಿತುಕೊಳ್ಳುವುದೇನೆಂದರೆ, ಹೆಣ್ಣು ಮಗುವಿಗೆ ವಿವಾಹ ಮಾಡಿದ ತಕ್ಷಣ ಅವರ ಜವಾಬ್ದಾರಿ ಮುಗಿಯಿತೆ ಎಂದು ತಿಳಿದುಕೊಳ್ಳುವುದು ತುಂಬ ತಪ್ಪಾಗುತ್ತದೆ. ಆದರೆ ಅಲ್ಲಿ ಸಂಕಷ್ಟಕ್ಕೀಡಾಗುವವಳು ತನ್ನ ಮಗು ಆಗಿರ್ತಕ್ಕಂಥ ಹೆಣ್ಣು. ಆದ್ದರಿಂದ ಹೆಣ್ಣು ಮಗುವಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಿಸಿ ನಂತರ ಅವಳು ವಿವಾಹ ಯಾವಾಗ ಆಗಬೇಕು ಅನ್ನುವಂಥದ್ದು ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಬಿಡಬೇಕಾಗಿದ್ದು ಪೋಷಕರ ಜವಾಬ್ದಾರಿ. ಯಾಕಂದರೆ ಅವರಲ್ಲಿ ಇರತಕ್ಕಂಥ ಪ್ರತಿಯೊಂದು ಪ್ರತಿಭೆಯನ್ನು ಗುರುತಿಸಿಕೊಂಡು ಅವಳು ವಿವಾಹವಾಗುವುದಕ್ಕೆ ಸಂಪೂರ್ಣ ಅಧಿಕಾರವನ್ನು ಹೊಂದಿರುತ್ತಾಳೆ. ಆಗಿನ ಕಾಲದಲ್ಲಿಯೇ ದೇಶದ ಒಬ್ಬ ಮೊದಲ ಶಿಕ್ಷಕಿಯಾಗಿ ಹೊರಹೊಮ್ಮಿದ್ದು ಸಾವಿತ್ರಿಬಾಯಿ ಫುಲೆರವರು. ಈ ಸಾವಿತ್ರಿಬಾಯಿ ಫುಲೆ ಅನ್ನುವಂಥವರು ಎಷ್ಟೋ ಅವಮಾನಗಳಿಗೆ ಒಳಗಾಗಿ ಅವಳು ಕೂಡ ಹೆಣ್ಣು ಮಗುವಿಗೆ ಶಿಕ್ಷಣವನ್ನು ಕೊಡಿಸಲೇಬೇಕು ಮತ್ತು ಹೆಣ್ಣು ಮಕ್ಕಳಿಗೆ ಸಾವಿತ್ರಿಬಾಯಿ ಫುಲೆ ಶಿಕ್ಷಣವನ್ನು ಕೊಡಿಸಿ ಅವಳು ಕೂಡ ಈ ಕತ್ತಲೆ ಕೋಣೆಯಿಂದ ಹೊರಬಂದು ತನ್ನ ಒಂದು ಹಕ್ಕುಗಳಿಗಾಗಿ ಹೋರಾಟ ಮಾಡಿ ಈ ಸಮಾಜದಲ್ಲಿ ಬದುಕಬೇಕಾಗಿದೆ ಎಂದು ತೋರಿಸಿಕೊಟ್ಟಿದ್ದಾಳೆ. ಇಂಥ ಒಂದು ಸಾವಿತ್ರಿಬಾಯಿ ಫುಲೆ ಅನ್ನುವಂಥ ಮಹಿಳೆಯರು ಇನ್ನೂ ಹೊರಹೊಮ್ಮಿ ಎಲ್ಲ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಿ ತಾನು ಕೂಡ ಏನಾದರೂ ಒಂದು ಸಾಧನೆಯನ್ನು ಮಾಡಿ ಈ ಸಮಾಜಕ್ಕೆ ಕೊಡುಗೆಯನ್ನು ನೀಡಬೇಕಾಗಿದೆ. ಪುರುಷ ಸಮಾಜದ ಒಂದು ಏನು ಇದೆ ಅಲ್ಲ, ಅದನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕಾಗಿದೆ. ಈ ಉತ್ತರ ಕರ್ನಾಟಕದಲ್ಲಿ ಅಂತಂದ್ರೆ ಈ ಪುರುಷ ಸಮಾಜವು ಇನ್ನೂ ಎದ್ದು ಕಾಣುತ್ತಿದೆ. ಆದ್ದರಿಂದ ಕೇವಲ ಒಂದು ಹೆಣ್ಣು ಮನೆಯ ರಂಗೋಲಿ ಹಾಕುವುದು, ಅಡಿಗೆ ಕೆಲಸ ಮಾಡುವುದು ಮತ್ತು ಮನೆಯ ಜವಾಬ್ದಾರಿಯನ್ನು ಅಷ್ಟೇ ಹೊತ್ತುವುದು ಅಷ್ಟೇ ಅಲ್ಲ, ಅವಳು ಕೂಡ ಏನಾದರೂ ಒಂದು ಸಾಧನೆ ಇದೆ, ಅವಳಲ್ಲಿ ಕೂಡ ಏನಾದರೂ ಒಂದು ಟ್ಯಾಲೆಂಟೆಡ್ ಇದೆ ಅನ್ನುವಂಥದ್ದು ತೋರಿಸಿಕೊಳ್ಳುವುದು ಭಾಳಷ್ಟು ಮುಖ್ಯವಾಗಿದೆ. ಆದ್ದರಿಂದ ಈ ಪುರುಷ ಸಮಾಜವನ್ನು ಕಿತ್ತೆಸೆದು ಈ ಮಹಿಳೆಯರು ಕೂಡ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಾಳೆ ಅನ್ನುವಂಥದ್ದು ನಾವು ನಿರ್ಮಿಸಬೇಕಾಗಿದೆ. ನಾನು ಇನ್ನೊಂದು ವಿಷಯದ ಬಗ್ಗೆ ಕುರಿತು ಮತ್ತೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು.